ಹಾಯ್ ಫ್ರೆಂಡ್ಸ್, ಇಡ್ಲಿ ಜೊತೆ ಉದ್ದಿನ ವಡೆ ಇದ್ದರೆ ಎಷ್ಟು ಚೆನ್ನಾಗಿರುತ್ತಲ್ವಾ. ತುಂಬ ಗರ್ಗರಿಯಾಗಿರೋವಂತಹ, ಒಳಗಡೆಯಿಂದ ಸಾಫ್ಟ್ ಆಗಿರೋವಂತಹ ಉದ್ದಿನ ವಡೆ ಮಾಡೋದು ಹೇಗೆ ಅಂತ ಹೇಳಿ ಇವತ್ತಿನ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀವಿ. ಬನ್ನಿ ಹಾಗಿದ್ರೆ ಹೇಗೆ ಮಾಡೋದು ನೋಡೋಣ. ಫಸ್ಟು ಉದ್ದಿನ ಬೇಳೆನ 2 ಕಪ್ನಷ್ಟು ತೊಗೊಂಡಿದ್ದೀವಿ. ಇದಕ್ಕೆ ಒಂದು ಅರ್ಧಕ್ಕಿಂತ ಸ್ವಲ್ಪ ಕಡಿಮೆ ಅಕ್ಕಿನ ಹಾಕ್ಕೊಳ್ತಾ ಇದ್ದಾರೆ. ಇದನ್ನು ನೀರಲ್ಲಿ ಚೆನ್ನಾಗಿ ತೊಳೆದುಬಿಟ್ಟು ನೆನೆಯೋಕೆ ಇಡಬೇಕು. ಇದನ್ನು ಒಂದು 5 ರಿಂದ 6 ಗಂಟೆಗಳ ಕಾಲನಾದರೂ ನೆನೆಸ್ಬೇಕಾಗತ್ತೆ. ನೆನೆದಷ್ಟು ಚೆನ್ನಾಗಾಗತ್ತೆ. ಈಗ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದಾರೆ. ನಾವು ಚೆನ್ನಾಗಿ ತೊಳೆದ ಮೇಲೆ ಒಳ್ಳೆ ನೀರು ಹಾಕಿ ನಾವು ಇದನ್ನು ನೆನೆಸಬೇಕು. ಯಾಕಂದರೆ ನಾವು ರುಬ್ಬುವಾಗ ಇದೇ ನೀರನ್ನು ಹಾಕಿ ರುಬ್ಕೊಳ್ತಾ ಇದ್ದಾರೆ ಇವರು. ನೀರನ್ನ ಕೂಡ ಅಷ್ಟೇ ಜಾಸ್ತಿ ಹಾಕ್ಕೊಳ್ಬಾರ್ದು, ಸ್ವಲ್ಪ ಹಾಕ್ಕೊಂಡು ರುಬ್ಕೊಳ್ಬೇಕು. ಮಿಕ್ಸಿ ರುಬ್ಬೋದಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ನೀರು ಹಾಕ್ಕೊಂಡ್ರೆ ಸಾಕು. ಗ್ರೈಂಡರ್ ಇದ್ದರೆ ಗ್ರೈಂಡರ್ನಲ್ಲೇ ರುಬ್ಕೊಳ್ಳಿ, ತುಂಬ ಬೇಗ ಆಗುತ್ತೆ ರುಬ್ಬೋದು. ಮತ್ತು ನೀರು ಕೂಡ ಕಡಿಮೆ ಹಾಕಿ ಕೂಡ ರುಬ್ಕೊಳ್ಬೋದು ಈಸಿಯಾಗಿ. ಬಟ್ ಮಿಕ್ಸಿ ಜಾರಿಗೆ ಹಾಕುವಾಗ ಸ್ವಲ್ಪ ನೀರು ಹಾಕ್ಕೊಳ್ತಾ ರುಬ್ಕೊಳ್ಬೇಕಾಗತ್ತೆ. ಹಾಗಂತ ಜಾಸ್ತಿ ಕೂಡ ಹಾಕಬಾರ್ದು. ನೀರು ಜಾಸ್ತಿ ಆದರೂ ಕೂಡ ಅಷ್ಟೇ ವಡೆ ಬಿಡೋದಕ್ಕೆ ಆಗಲ್ಲ. ಹಾಗಾಗಿ ನೋಡಿಕೊಂಡು ಹಾಕ್ಕೊಳ್ಬೇಕು. ಎಷ್ಟು ಗಟ್ಟಿ ಆಗುತ್ತೋ ಅಷ್ಟು ಗಟ್ಟಿಯಾಗಿ ರುಬ್ಕೊಳ್ಬೇಕು. ಇಲ್ಲಿ ಇವರು ಜಾಸ್ತಿ ಏನು ನೀರು ಹಾಕಿ ರುಬ್ಬಿಲ್ಲ. ರುಬ್ಬೋದಕ್ಕೆ ಎಷ್ಟು ಬೇಕೋ ಮಿಕ್ಸಿ ರನ್ ಆಗೋದಕ್ಕೆ ಅಷ್ಟು ನೀರು ಹಾಕ್ಕೊಂಡು ರುಬ್ಕೊಂಡಿದ್ದಾರೆ. ಮತ್ತು ನೆನೆಸಿ ಇಟ್ಕೊಂಡಿದ್ದಾರಲ್ಲ ಉದ್ದಿನಬೇಳೆ, ಅದೇ ನೀರನ್ನ ತೊಗೊಂಡಿದ್ದಾರೆ. ಈಗ ಇದೇ ಥರ ಮಿಕ್ಸಿ ಜಾರಿಗೆ ಎಲ್ಲ ಉದ್ದಿನಬೇಳೆ ನೆನೆಸಿರೋದನ್ನು ಹಾಕಿಬಿಟ್ಟು ರುಬ್ಕೊಳ್ಬೇಕು. ನಾವಿಲ್ಲಿ ಉದ್ದಿನ ವಡೆ ಮಾಡುವಾಗ ಅಕ್ಕಿನ ನೆನೆಸಿದ್ವಲ್ಲ, ನಾವು ದೋಸೆ ಅಕ್ಕಿನಾದರೂ ಹಾಕ್ಕೊಳ್ಬೋದು ಅಥವಾ ಮಾಮೂಲಿ ಸೋನಾ ಮೊಸರೆ ಅಕ್ಕಿ ಕೂಡ ಹಾಕ್ಕೊಳ್ಬೋದು. ಉದ್ದಿನ ವಡೆ ಮಾಡುವಾಗ ರುಬ್ಕೊಳ್ಳೋದು ಕೂಡ ತುಂಬಾ ಪರ್ಫೆಕ್ಟಾಗಿ ರುಬ್ಕೊಳ್ಬೇಕು. ಸ್ವಲ್ಪ ಜಾಸ್ತಿ ನೀರಾಯಿತು ಅಂದರೂ ಕೂಡ ಕಷ್ಟ. ಈಗ ನೋಡ್ತಾ ಇರ್ಬೋದು, ಕಂಪ್ಲೀಟಾಗಿ ರುಬ್ಬಿ ಇಟ್ಕೊಂಡಾಗಿದೆ. ನೋಡಿ ಎಷ್ಟು ಗಟ್ಟಿಯಾಗಿ ರುಬ್ಬಿದ್ದಾರೆ ಅಂತ. ಈ ರೀತಿ ಗಟ್ಟಿಯಾಗಿ ರುಬ್ಕೊಳ್ಬೇಕು. ಮತ್ತು ಇಷ್ಟು ಉದ್ದಿನ ಹಿಟ್ಟನ್ನು ಏನು ರುಬ್ಬಿದಾರಲ್ಲ ಅದಷ್ಟನ್ನು ಕೂಡ ಯೂಸ್ ಮಾಡ್ತಾ ಇಲ್ಲ. ಒಂದು ಸ್ವಲ್ಪ ತೆಗೆದಿಟ್ಕೊಳ್ತಾ ಇದ್ದಾರೆ, ಇನ್ ಕೇಸ್ ತುಂಬ ಜಾಸ್ತಿ ಆಯಿತು ಅನ್ನೋದಾದರೆ ಉದ್ದಿನ ವಡೆ ಅಂತ ಹೇಳಿ. ಅಟ್ಲೀಸ್ಟ್ ಇದು ಉಳ್ಕೊಂಡ್ರೆ ನಾವೇನೋ ಇದಕ್ಕೆ ಮೇಲ್ಗಡೆ ಮಿಕ್ಸ್ ಮಾಡಲಿಲ್ಲ ಅನ್ನೋದಾದರೆ ಇಡ್ಲಿನಾದರೂ ಮಾಡ್ಕೊಳ್ಬೋದು ನೆಕ್ಸ್ಟ್ ಡೇಗೆ. ಸೊ ಹಾಗಾಗಿ ಸ್ವಲ್ಪ ತೆಗೆದಿಟ್ಕೊಂಡು ಆಮೇಲೆ ಇದರಲ್ಲಿ ಉದ್ದಿನ ವಡೆ ಮಾಡ್ತಾಯಿದ್ದಾರೆ. ಬೇಕು ಅನ್ನೋದಾದರೆ ಮತ್ತೆ ನಾವು ಅದನ್ನು ಕೂಡ ಬಳಸ್ಕೊಳ್ಬೋದು. ನೆಕ್ಸ್ಟ್ ಇಲ್ಲಿ ಉಪ್ಪನ್ನು ಹಾಕ್ಕೊಳ್ತಾ ಇದ್ದಾರೆ. ನೆಕ್ಸ್ಟ್ ಇದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ಶುಂಠಿನ ಹೆಚ್ಚಿಟ್ಕೊಂಡಿದ್ದನ್ನು ಹಾಕ್ಕೊಳ್ತಾ ಇದ್ದಾರೆ. ಶುಂಠಿ ಕೂಡ ಅಷ್ಟೇ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದಾರೆ. ನೆಕ್ಸ್ಟು ತೆಂಗಿನಕಾಯಿ ಚೂರುಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಎಷ್ಟು ಸಣ್ಣಕ್ಕೆ ಸಾಧ್ಯನೋ ಅಷ್ಟು ಸಣ್ಣಕ್ಕೆ ತೆಂಗಿನಕಾಯಿ ಚೂರನ್ನ ಮಾಡ್ಕೊಳ್ಬೇಕು. ಶುಂಠಿ ಆಗಿರ್ಬೋದು, ಕೊತ್ತಂಬರಿ ಸೊಪ್ಪಾಗಿರ್ಬೋದು, ತೆಂಗಿನಕಾಯಿ ಚೂರುಗಳಾಗಿರ್ಬೋದು, ವಡೆನ ತಿನ್ನುವಾಗ ಮಧ್ಯ ಮಧ್ಯೆ ಬಾಯಿಗೆ ಸಿಗ್ತಾ ಇದ್ದರೆ ಚೆನ್ನಾಗಿ ಅನಿಸುತ್ತೆ ವಡೆ. ಹಾಗಾಗಿ ಇದೆಲ್ಲದನ್ನು ಹಾಕಿದ್ರೆ ಚೆನ್ನಾಗಿ ಪ್ಲೈನ್ ಇರೋದಕ್ಕಿಂತ. ಈಗ ತೆಂಗಿನಕಾಯಿ ಚೂರನ್ನ ಮಾಡ್ಕೊಂಡಾಯ್ತು. ಇದನ್ನು ಕೂಡ ಹಿಟ್ಟಿಗೆ ಸೇರಿಸ್ಕೊಳ್ತಾ ಇದ್ದಾರೆ. ಈಗ ನೆಕ್ಸ್ಟ್ ಇದಕ್ಕೆ ಮತ್ತೆ ಸ್ವಲ್ಪ ಹಸಿಮೆಣಸಿನ್ಕಾಯಿನ ಮತ್ತು ಕೊತ್ತಂಬರಿ ಸೊಪ್ಪು ಎರಡನ್ನೂ ಕೂಡ ಮತ್ತೆ ಹಾಕ್ಕೊಳ್ತಾ ಇದ್ದಾರೆ. ಹಸಿಮೆಣಸಿನ್ಕಾಯಿ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋದನ್ನು ಹಾಕಿ ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಹಿಟ್ಟನ್ನು ಮಿಕ್ಸ್ ಮಾಡುವಾಗ ಒಂದು 5 ನಿಮಿಷನಾದರೂ ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು. ಆವಾಗ ಚೆನ್ನಾಗಿ ಹಿಟ್ಟು ಉಬ್ಬತ್ತೆ, ವಡೆ ಹಾಕಿದಾಗ ಚೆನ್ನಾಗಾಗುತ್ತೆ. ನೆಕ್ಸ್ಟ್ ಇಲ್ಲಿ ಜೀರಿಗೆ ಹಾಕ್ಕೊಂಡಿದ್ದಾರೆ ಒಂದು ಸ್ವಲ್ಪ. ನೆಕ್ಸ್ಟು ಇಲ್ಲಿ ಚಿರೋಟಿ ರವೆನ ಹಾಕ್ಕೊಳ್ತಾ ಇದ್ದಾರೆ. ಇವರು ಅಂದಾಜು ಮೇಲೆ ಹಾಕ್ಕೊಳ್ತಾ ಇದ್ದಾರೆ, ಯಾವುದೇ ರೀತಿ ಅಳತೆ ಏನಿಲ್ಲ. ಒಂದು ಕೈ ಮುಷ್ಟಿಯಲ್ಲಿ ಒಂದು 3 ಸಲ ಚಿರೋಟಿ ರವೆನ ಹಾಕ್ಕೊಂಡಿದ್ದಾರೆ. ಬಟ್ ಏನು ಎಣ್ಣೆ ಎಲ್ಲ ಕಾಯಿಸಿ ಕಂಪ್ಲೀಟಾಗಿ ಕಾದ ಮೇಲೆ ಆಮೇಲೆ ಚಿರೋಟಿ ರವೆನ ಮಿಕ್ಸ್ ಮಾಡ್ಕೊಳ್ತಾರೆ. ಫಸ್ಟೇ ಕಲಸಿಡೋದಿಲ್ಲ ಚಿರೋಟಿ ರವೆನ. ಕೊನೆಯಲ್ಲಿ ಎಣ್ಣೆ ಎಲ್ಲ ಕಾದ ಮೇಲೆ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಚಿರೋಟಿ ರವೆ ಹಾಕೋದ್ರಿಂದ ವಡೆ ಚೆನ್ನಾಗಿ ಕ್ರಿಸ್ಪಿಯಾಗಿರುತ್ತೆ, ಹೊರಗಡೆಯಿಂದ ಒಳಗಡೆ ಸಾಫ್ಟಾಗಿರುತ್ತೆ. ಒಂಥರ ಫ್ಲಫಿಯಾಗಿ ತುಂಬ ಊದ್ಕೊಂಡು ಚೆನ್ನಾಗಿ ಉದ್ದಿನ ವಡೆ ರೆಡಿಯಾಗುತ್ತೆ ಅಂತಲೇ ಹೇಳ್ಬೋದು. ನೀವು ಒಮ್ಮೆ ಮಾಡಿ ನೋಡಿ, ಈ ಮೆಥಡಲ್ಲಿ ಸಖತ್ತಾಗುತ್ತೆ. ಈಗ ಒಂದು ಬೌಲ್ನಲ್ಲಿ ನೀರು ಕೂಡ ಇಟ್ಕೊಂಡಿದ್ದಾರೆ. ನಾವು ವಡೆ ಹಾಕುವಾಗ ಕೈನ ನೀರಲ್ಲಿ ಎತ್ಕೊಂಡು ನಂತರ ವಡೆನ ಈ ರೀತಿ ಹಾಕ್ಕೊಳ್ಬೇಕು. ಎಣ್ಣೆ ಕೂಡ ಅಷ್ಟೇ ಚೆನ್ನಾಗಿ ಕಾದಿರಬೇಕು. ಕಾದಿದೆಯೋ ಇಲ್ಲೋ ಅಂತ ಒಂದು ಸ್ವಲ್ಪ ನೀರನ್ನ ಚಿಮ್ಸಿದ್ರೆ ಚಟಪಟ ಅಂತ ಶಬ್ದ ಆಗುತ್ತೆ. ಆವಾಗ ವಡೆ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಆಯಿತು. ಈ ರೀತಿ ನೀರನ್ನ ಹತ್ಕೊಂಡು ಕೈಗೆ ವಡೆನ ಬಿಡ್ತಾ ಹೋಗಬೇಕು. ಹಾಕಿದ ತಕ್ಷಣ ಈ ರೀತಿ ಸ್ವಲ್ಪ ಹಿಂಗೆ ಹೊರಳಾಡಿಸ್ಬೇಕು. ಆಮೇಲೆ ವಡೆ ನಾವು ಹಾಕಿದ ತಕ್ಷಣ ಎಣ್ಣೆಯಿಂದ ಮೇಲೆ ಬರಬೇಕು, ಕೆಳಗಡೆ ಕುತ್ಕೊಳ್ಬಾರ್ದು.
ಎಣ್ಣೆ ಇಲ್ಲಾಂದರೆ ಕಾದಿಲ್ಲ ಅಂತ ಅರ್ಥ. ಚೆನ್ನಾಗಿ ಎಣ್ಣೆ ಕಾದ್ಮೇಲೆ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ನಾವು ವಡೆನ ಕರಿಬೇಕು. ತುಂಬ ಹೈ ಫ್ಲೇಮು ಇಡಬಾರ್ದು, ಲೋ ಫ್ಲೇಮ್ ಅಥವಾ ಸಣ್ಣ ಉರಿ ಕೂಡ ಇರಬಾರ್ದು. ಮಧ್ಯಮ ಉರಿಯಲ್ಲೇ ಇಟ್ಕೊಂಡು ನಾವು ವಡೆನ ಕರಿಬೇಕಾಗತ್ತೆ. ಈ ರೀತಿ ಹೊರಳಾಡಿಸ್ತಾ ಇರಬೇಕು. ಈ ರೀತಿ ಎಣ್ಣೆಯಲ್ಲಿ ಮೇಲೆ ಕೆಳಗೆ ಈ ರೀತಿ ಹೊರಳಾಡಿಸ್ತಾ ಇರಬೇಕು. ಚೆನ್ನಾಗಿ ಒಂದು ಗೋಲ್ಡನ್ ಬ್ರೌನು ಆಗಲಿವರೆಗೆ ಇದನ್ನು ಕರ್ಕೊಳ್ಬೇಕು. ಚೆನ್ನಾಗಿ ಗರ್ಗರಿಯಾಗೂ ಇರುತ್ತೆ, ಸಾಫ್ಟಾಗೂ ಇರುತ್ತೆ, ತುಂಬಾ ರುಚಿಯಾಗಿರುತ್ತೆ. ಇದರಿಂದ ನೀವು ದಹಿ ವಡೆ ಕೂಡ ಮಾಡ್ಕೊಳ್ಬೋದು. ದಹಿ ವಡೆ ಮಾಡ್ಕೊಳ್ಳೋದಕ್ಕೆ ತುಂಬ ಗೋಲ್ಡನ್ ಬ್ರೌನ್ ಆಗಲಿವರೆಗೆ ಏನು ಕರಿಯೋದು ಬೇಡ, ಸ್ವಲ್ಪ ವೈಟ್ ಇದ್ದಾಗೇ ತೆಗೆದಿಟ್ಕೋಬೇಕು. ಇವಾಗ ನೋಡ್ತಾ ಇರ್ಬೋದು, ಈ ಕಲರ್ನಲ್ಲಿದ್ದಾಗ ನಾವು ತೆಗೆದಿಟ್ಕೊಂಡ್ರೆ ದಹಿ ವಡೆ ಮಾಡೋದಕ್ಕೆ ಈಸಿ ಆಗುತ್ತೆ. ದಹಿ ವಡೆ ಮಾಡುವಾಗ ಸ್ವಲ್ಪ ನೀರನ್ನ ಬಿಸಿ ಮಾಡಿಬಿಟ್ಟು ಅದಕ್ಕೆ ವಡೆನ ಹಾಕಿ ಸ್ವಲ್ಪ ಹೊತ್ತು ಬಿಟ್ಟು ನೀರೆಲ್ಲ ಹಿಂಡಿ ಆಮೇಲೆ ಮೊಸರು ಸಕ್ಕರೆನ ಚೆನ್ನಾಗಿ ಬೀಟ್ ಮಾಡಿಬಿಟ್ಟು ಅದನ್ನು ಹಾಕಿ ಬೂಂದಿ ಖಾರ ಹಾಕಿದ್ರೆ ದಹಿ ವಡೆ ರೆಡಿ ಆಗುತ್ತೆ. ಅದರ ರೆಸಿಪಿ ಕೂಡ ಹಾಕಿದ್ದೀನಿ ನಾನು ಆಲ್ರೆಡಿ. ಈಗ ನೋಡ್ತಾ ಇರ್ಬೋದು, ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗಲಿವರೆಗೆ ಕರೆದಿದೆ ಇದು. ಈಗ ಗರ್ಗರಿಯಾಗಿರುವಂತಹ ಸಾಫ್ಟಾಗಿರುವಂತಹ ವಡೆ ರೆಡಿಯಾಗಿದೆ. ಈಗ ನೆಕ್ಸ್ಟ್ ಇನ್ನೊಂದು ರೌಂಡ್ ಮಾಡ್ತಾಯಿದ್ರೆ ಕೈಗೆ ನೀರು ಹತ್ಕೊಂಡ್ಬಿಟ್ಟು ನಂತರ ನೋಡ್ಕೊಳ್ಳಿ ಒಂದು ಸಲ ವಡೆ ಹೇಗೆ ಬಿಡ್ತಾರೆ ಅಂತ. ತುಂಬ ಈಸಿಯಾಗಿ ಬಿಡ್ಬೋದು. ಹಿಟ್ಟನ್ನು ಚೆನ್ನಾಗಿ ನಾವು ರುಬ್ಕೊಂಡ್ರೆ ವಡೆ ಬಿಡೋದಕ್ಕೆ ಕಷ್ಟ ಏನಾಗೋದಿಲ್ಲ. ಎರಡನೇ ರೌಂಡ್ ವಡೆ ಕೂಡ ರೆಡಿ ಆಗ್ತಿದೆ. ನಾವು ಇದನ್ನು ಚಟ್ನಿ ಜೊತೆಗಾದರೂ ತಿನ್ಬೋದು, ಅಥವಾ ರಸಮ್ ಒಳಗಡೆ ಹಾಕಿಬಿಟ್ಟು ಹಾಗಾದರೂ ತಿನ್ಬೋದು, ಅಥವಾ ಮೊಸರಿಗೆ ಹಾಕಿ ದಹಿ ವಡೆ ಥರ ತಿನ್ಬೋದು. ಇಡ್ಲಿ ಜೊತೆ ಕಾಂಬಿನೇಷನ್ ಆಗಿ ಸಾಂಬಾರು ಜೊತೆ ಕೂಡ ತಿನ್ಬೋದು. ಅಥವಾ ಬೋಂಡ ಸೂಪ್ ಮಾಡ್ತಾರಲ್ಲ ಆ ರೀತಿ ಸೂಪ್ ಮಾಡಿಕೊಂಡು ಬೋಂಡ ಸೂಪ್ ಥರನಾದರೂ ತಿನ್ಬೋದು. ತುಂಬಾ ರುಚಿಯಾಗಿತ್ತು, ತುಂಬ ಗರ್ಗರಿಯಾಗೂ ಕೂಡ ಬಂದಿತ್ತು. ನೀವು ಕೂಡ ಒಮ್ಮೆ ಟ್ರೈ ಮಾಡಿ, ಮಿಸ್ ಮಾಡದೆ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅನ್ನೋದಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.